ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಈಗ ನಮ್ಮ ಭೂಮಿಯಿಂದ ಈ ಬ್ರಹ್ಮಾಂಡದ ಅಂಚಿನವರೆಗೆ ಪ್ರಯಾಣಿಸೋಣ. ಭೂಮಿಯಿಂದ ಮೇಲೆ ಹೋದರೆ ನಮಗೆ ಮೊದಲು ಕಾಣಿಸುವುದು ಮೋಡಗಳು. ಮೋಡಗಳ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಇನ್ನು ಇದರ ನಂತರ ಮಾನವ ನಿರ್ಮಿತ ಸ್ಯಾಟಲೈಟ್ಸ್ಗಳು ಕಾಣಿಸುತ್ತೆ. ಇದರಲ್ಲಿ ದೊಡ್ಡದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಖಾಸಗಿ ಹಾಗೂ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ಹಾಗೂ ಆನಂದಗೌಡ. ಏನಿವತ್ತಿನ ದಿವಸ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಮಕ್ಕಳಿಗೆ ಒಂದು ಸಿಹಿ ಸುದ್ದಿ. ಅದೇನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ವಿಜ್ಞಾನ, ಖಗೋಳಶಾಸ್ತ್ರ, ಬ್ರಹ್ಮಾಂಡದ ಬಗ್ಗೆ ಪಠ್ಯಪುಸ್ತಕಗಳಲ್ಲಿ ಸಹಜವಾಗಿ ತಿಳಿದುಕೊಂಡಿದ್ದರೂ ಸಹ ಅದನ್ನು ಕಣ್ಣಿನಲ್ಲಿ ನೋಡಲು, ಅದನ್ನು ಅನುಭವಿಸಲು ಆಗುವುದಿಲ್ಲ. ವಿಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ದೆಸೆಯಲ್ಲಿ ಪ್ರಾಕ್ಟಿಕಲ್ ನಾಲೆಡ್ಜ್ ಬೆಳೆಸಿಕೊಂಡು ಈ ದೇಶಕ್ಕೆ ದೊಡ್ಡ ಕೊಡುಗೆ ನೀಡಬೇಕೆಂಬ ಬಯಕೆಯಿಂದ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ಹಾಗೂ ಸೀಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ತಾರೆ ಜಮೀನ್ ಪಾರ್ ಎಂಬ ಸಂಸ್ಥೆಯೊಂದಿಗೆ ಕೈಜೋಡಿಸಿ ತಾಲೂಕಿನಾದ್ಯಂತ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ವಿದ್ಯಾರ್ಥಿಗಳಿಗೆ ಈ ಬ್ರಹ್ಮಾಂಡದ ಬಗ್ಗೆ ತಿಳಿಸುವುದೇ ನಮ್ಮದೊಂದು ಸಣ್ಣ ಪ್ರಯತ್ನ ಎಂದು ತಿಳಿಸಿದ ಸೀಕಲ್ ಆನಂದಗೌಡ. ಈಗ ನೀವು ಏನು ನೋಡ್ತಾ ಇದ್ದೀರಿ, ತಾರೆ ಜಮೀನ್ ಪರ್ ಏನಪ್ಪ ಇದ್ರ ವಿಷಯ ಅಂತ ಹೇಳಿದ್ರೆ, ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳು ಇಷ್ಟು ದಿನ ಪುಸ್ತಕದಲ್ಲೇ ಓದೋಂಥ ಕೆಲಸ ಆಗ್ತಾಯಿತ್ತು. ಈಗ ನಾವು ಪ್ರಾಕ್ಟಿಕಲ್ ಆಗಿ ಕಣ್ಣಲ್ಲಿ ನೋಡ್ತಕ್ಕಂಥ ಕೆಲಸ ನಾವು ಇವತ್ತಿನ ದಿವಸ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಹಾಗೂ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ಇದನ್ನು ಆಯೋಜನೆಗೊಳಿಸಿದ್ದಾರೆ. ಏನಪ್ಪ ಇದರ ವಿಶೇಷತೆ ಅಂತ ಹೇಳಿದ್ರೆ, ಎಲ್ಲ ಮಕ್ಕಳು ಕೇವಲ ಪುಸ್ತಕದ ಒಂದು ವಿಷಯವಾಗಿ ಅವರು ಸೀಮಿತವಾಗದೆ ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್, ಕಣ್ಣಲ್ಲಿ ನೋಡ್ತಕ್ಕಂಥ ಒಂದು ಸದಾವಕಾಶ. ಏನು ನಮ್ಮ ಬ್ರಹ್ಮಾಂಡ ಗ್ಯಾಲಕ್ಸಿ, ನಾವು ಇಲ್ಲಿಂದ ಕೇವಲ ಭೂಮಿಯಿಂದ ನೋಡ್ತಕ್ಕಂಥದ್ದು ತಲೆ ಎತ್ತಿ ನೋಡಿದ್ರೆ ಕೇವಲ ಮೋಡ ಕಾಣಿಸುತ್ತೆ. ಆ ಮೋಡದ ಹಿಂಬದಿಯಲ್ಲಿ ಏನಿದೆ, ಅದಾದಮೇಲೆ ಏನಿದೆ ಅನ್ನೋದನ್ನು ಕೇವಲ ನಾವು ಪುಸ್ತಕದಲ್ಲಿ ಮಾತ್ರ ಓದ್ತಾ ಇದ್ವಿ. ಆದರೆ ಇವತ್ತಿನ ದಿವಸ ನಾವು ತಾರೆ ಜಮೀನ್ ಪರ್ ಅನ್ನೋ ಒಂದು ಸಂಸ್ಥೆಯಿಂದ ಇವತ್ತಿನ ದಿವಸ ಮಕ್ಕಳಿಗೆ ವಿಶೇಷವಾಗಿ ಯಾವ ರೀತಿಯಾಗಿ ನಮ್ಮ ವಿಶ್ವ ಬ್ರಹ್ಮಾಂಡ ಇದೆ ಅನ್ನತಕ್ಕಂಥ ವಿಷಯವನ್ನು ಅವರು ಪ್ರಾಕ್ಟಿಕಲ್ಲಾಗಿ ತೋರಿಸ್ತಕ್ಕಂಥ ಕೆಲಸ ಆಗುತ್ತೆ. ಇದನ್ನು ನಾವು ಸಂಪೂರ್ಣವಾಗಿ ಕೇವಲ ನಗರ ಪ್ರದೇಶಕ್ಕೆ ಸೀಮಿತ ಮಾಡದೆ ಗ್ರಾಮೀಣ ಭಾಗದಲ್ಲೂ ಸಹ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀವಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಇದರ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಇದರ ಜೊತೆಗೆ ಅವರು ಮನೆಯಲ್ಲಿ ಹೋಗಿ ಇದನ್ನು ನೋಡ್ತಕ್ಕಂಥ ಒಂದು ಕಿಟ್ನ ಪ್ರೊವೈಡ್ ಮಾಡ್ತೀವಿ. ಅದು ಪ್ರತಿಯೊಬ್ಬ ಮಕ್ಕಳಿಗೂ ಕೊಡ್ತಕ್ಕಂಥ ಕೆಲಸ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಆಗುತ್ತೆ ಅಂತೇಳಿ ಈ ಮುಖಾಂತರ ತಿಳಿಸ್ತಾರೆ. ನಗರದ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಿದ ತಾರೆ ಜಮೀನ್ ಪಾರ್ ಎಂಬ ಸಂಸ್ಥೆ ದೊಡ್ಡ ಪರದೆಯಲ್ಲಿ ಇಡೀ ಆಕಾಶದಲ್ಲಿರುವಂತಹ ಗ್ರಹಗಳ ಬಗ್ಗೆ ಗ್ಯಾಲಕ್ಸಿಯನ್ನು 15 ನಿಮಿಷಗಳಲ್ಲಿ ತೋರಿಸಿಕೊಡಲಾಗಿತ್ತು. ಇದೊಂದು ಉತ್ತಮ ಆಲೋಚನೆ. ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಆಗಿ ಕಣ್ಣಿನ ಮೂಲಕ ನೋಡಿ ವಿಜ್ಞಾನದ ಬಗ್ಗೆ ನಾಲೆಡ್ಜ್ ಬೆಳೆಸಿಕೊಳ್ಳಲು ಇಂತಹದೊಂದು ಸುವರ್ಣ ಅವಕಾಶ ಮಾಡಿರುವಂತಹ ಸೀಕಲ್ ರಾಮಚಂದ್ರಗೌಡರಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಲೆಯ ಶಿಕ್ಷಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳಿಂದ ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಬಿಜೆಪಿ ಮುಖಂಡರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ವರದಿ ಗುರುಮಡುಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ನಮ್ಮ ಗ್ಯಾಲಕ್ಸಿಯಲ್ಲಿ ಇರುವ 400 ಬಿಲಿಯನ್ ಗ್ರಹಗಳಲ್ಲಿ ಒಂದು ಗ್ರಹ ಮಾತ್ರ. ಈ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿಯ ಸ್ಥಾನ ಗಾಳಿಯಲ್ಲಿ ತೇಲುವ ಒಂದು ಧೂಳಿನ ಕಣ. ಇದನ್ನೇ ನಾವು ಬ್ರಹ್ಮಾಂಡ ಅಂತ ತಿಳಿದು ಜೀವಿಸುತ್ತಿದ್ದೀವಿ. ನಿಮ್ಮ ಬಣ್ಣಗಳ ಜೀವನವನ್ನು ಒಂದು ಬಾರಿ ಆಕಾಶ ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ. ಅಲ್ಲಿ ಸೂರ್ಯ ಕೂಡ ಕಾಣಿಸ್ತಾನೆ. ಸೂರ್ಯನಿಂದ ಬರುವ ಬಿಸಿಯನ್ನು ನೋಡಿದ್ರೆ ಅದು ನಮಗೆ ಹತ್ತಿರದಲ್ಲೇ ನಿಂತ ಹಾಗೆ ಅನಿಸುತ್ತೆ. ಇನ್ನು ರಾತ್ರಿ ಸಮಯದಲ್ಲಿ ಚಂದ್ರ ಮತ್ತು ಮಿನುಗುವ ನಕ್ಷತ್ರಗಳು ಕಾಣಿಸುತ್ತೆ.
ನಮಗೆ ಕಾಣಿಸುವ ಪ್ರತಿಯೊಂದು ನಕ್ಷತ್ರ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಗೆ ಸೇರಿದ ನಕ್ಷತ್ರಗಳೇ. ಬನ್ನಿ ಈಗ ನಮ್ಮ ಭೂಮಿಯಿಂದ ಈ ಬ್ರಹ್ಮಾಂಡದ ಅಂಚಿನವರೆಗೆ ಪ್ರಯಾಣಿಸೋಣ. ಭೂಮಿಯಿಂದ ಮೇಲೆ ಹೋದರೆ ನಮಗೆ ಮೊದಲು ಕಾಣಿಸುವುದು ಮೋಡಗಳು. ಮೋಡಗಳ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಇನ್ನು ಇದರ ನಂತರ ಮಾನವ ನಿರ್ಮಿತ ಸ್ಯಾಟಲೈಟ್ಸ್ಗಳು ಕಾಣಿಸುತ್ತೆ. ಇದರಲ್ಲಿ ದೊಡ್ಡದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಮಾನವನು ಅಂತರಿಕ್ಷದಲ್ಲಿ ನಿರ್ಮಿಸಿದ ಒಂದು ರಾಕೆಟ್ ನಿಲ್ದಾಣ ಇದು. ಇಲ್ಲಿ ಭೂಮಿ ಮತ್ತು ಅಂತರಿಕ್ಷಕ್ಕೆ ನಮ್ಮ ತಾರೆ ಜಮೀನ್ ಪರ್ ಇಂದ 100% ಅಲೈನ್ ಆಗಿರೋದು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಆಕ್ಟಿವಿಟಿ ಕಿಟ್ ಅಂತೀವಿ. ಈಗ ಈ ಕಿಟ್ಟಲ್ಲಿ ಏನು ಮಾಡ್ತೀವಿ ಅಂದರೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಒಂದೊಂದು ಚಾಪ್ಟರ್ಗೂ ಒಂದೊಂದು ಆ್ಯಕ್ಟಿವಿಟಿ ಕೊಡಿರ್ತೀವಿ. ಯಾಕಂದರೆ ಸ್ಟೆಮ್ ಕ್ಯೂರಿಯಾಸಿಟಿ ಗೊತ್ತಾಗಬೇಕು. ನಾವೆಲ್ಲನೂ ಟೆಕ್ಸ್ಟ್ ಬುಕ್ಕಲ್ಲಿ ಓದಿ ಅಭ್ಯಾಸ, ರೈಟ್? ಅದನ್ನೇ ನಾವು ಮಾಡಿದ್ರೆ ಇನ್ನೂ ನಮಗೆ ಕ್ಲಾರಿಟಿ ಸಿಗುತ್ತೆ ಅಲ್ವಾ? ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗಿಗೆ ಒಂದು ಕಿಟ್ ಕೊಡ್ತೀವಿ ಈ ಥರ. ಈ ಕಿಟ್ಟಲ್ಲಿ ಸರ್ ಇಟ್ಕೊಂಡಿದ್ದಾರಲ್ಲ, ಇದೊಂದು ಗೈಡ್ ಬುಕ್ ಕೊಟ್ಟಿರ್ತೀವಿ. ಈ ಗೈಡ್ ಬುಕ್ಕು ಬಂದು ನಾವು ಕನ್ನಡದಲ್ಲೇ ಕೊಟ್ಟಿರ್ತೀವಿ. ಇದನ್ನು ನಾವು ಬಂದು ಮಾಡ್ತೀವಿ ಆ್ಯಕ್ಟಿವಿಟೀಸ್ ಒಂದೊಂದು. ಇದರಲ್ಲಿ ಒಂದೊಂದು ಆ್ಯಕ್ಟಿವಿಟಿ ಬಗ್ಗೆ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಯಾವ ಥರ ಮಾಡಬೇಕು, ಯಾವ ಥರ ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕು, ರಿಸಲ್ಟ್ ಏನು ಬರುತ್ತೆ, ಅವ್ರು ಏನು ಕಳೀತಾರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಇದರಲ್ಲಿರುತ್ತೆ. ಅದೇ ಥರ ಒಂದೊಂದು ಕಿಟ್ಟು ಈ ಥರ ಪ್ಯಾಕ್ ಆಗಿರುತ್ತೆ. ಈ ಪ್ಯಾಕೆಟ್ ಒಳಗಡೆ ನೋಡಿದ್ರೆ ನಿಮಗೆ ಎಕ್ಸಾಂಪಲ್ ಸೈನ್ಸ್ ಆ್ಯಕ್ಟಿವಿಟಿ ಥಿಂಗ್ ಸಿಗುತ್ತೆ. ಫನಲ್ ಅಂತೀವಿ, ಓಕೆ, ಬಲೂನ್ಸ್ ಇದೆ, ರೈಟ್, ಪೈಪ್ಸ್ ಇದೆ. ಸೊ ಇದೆಲ್ಲನೂ ಒಂದೊಂದು ಆ್ಯಕ್ಟಿವಿಟಿಗೆ ನಾವು ಯೂಸ್ ಮಾಡೋದು. ಸೊ ಎಲ್ಲ ಒಂದೊಂದು ಆ್ಯಕ್ಟಿವಿಟಿಗೂ ವಿ ವಿಲ್ ಹ್ಯಾವ್ ದ ಕಿಟ್. ಸೊ ಅಂದಾಜು ಅಂದರೆ ಒಂದು ಕ್ಲಾಸಿಗೆ 12 to 20 ಚಾಪ್ಟರ್ ತನಕ ಇರುತ್ತೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸಲ್ಲಿ ಅಲ್ವಾ? ಸೊ ಅದಕ್ಕೂ ಎಲ್ಲನೂ ಅಲೈನ್ ಮಾಡಿ ನಾವು ಕೊಟ್ಟಿರ್ತೀವಿ. ಸೊ ಅದೇ ಸ್ಪೆಷಾಲಿಟಿ ಆಫ್ ದ ಕಿಟ್. ಆ್ಯಂಡ್ ಈ ಕಿಟ್ಟನ್ನು ಬಂದು ನಾವು ಮಾತ್ರ ಅಲ್ಲ, ನಮ್ಮ ಕಂಪ್ಲೀಟ್ ದೇಶದಲ್ಲೇ ನಮ್ಮ ಪ್ರಧಾನಿ ಮೋದಿ ಅವರು ಬಂದು ಕಂಪ್ಲೀಟ್ ಬೇರೆ ಲೆವೆಲಲ್ಲಿ NCSM ಜೊತೆ ಸೇರಿ ಸೈನ್ಸ್ ಸ್ಟೆಮ್ ಕಿಟ್ಟನ್ನ ಅಂತೂ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೇ ನಾವು ಬಂದು ಅಲೈನ್ ಆಗಿ ಆನಂದ್ ಗೌಡ ಸರ್ ಹತ್ರ ಬಂದು ಅಲೈನ್ ಆಗಿ ಎಲ್ಲ ಮಕ್ಕಳಿಗೂ ಇದೆಲ್ಲ ಬೆನಿಫಿಟ್ ಆಗಬೇಕು, ನಮ್ಮ ರೂರಲ್ ಸ್ಕೂಲ್ಸ್ಗೂ ಆಗಬೇಕು ಅನ್ನೋ ಕಾರಣದಿಂದಲೇ ವಿ ಆರ್ ಅಲೈನಿಂಗ್ ವಿತ್. ಥ್ಯಾಂಕ್ ಯು ಸರ್. ಇದು ಈಗ ಒಳಗೆ ತೋರಿಸಿರೋಂಥ ವಿಜುವಲ್ಲು ಏನಿದೆಯೋ ಖಗೋಳಶಾಸ್ತ್ರದ ಬಗ್ಗೆ, ಅದನ್ನು ಆ ಒಂದು ಪೆನ್ ಡ್ರೈವಲ್ಲಿ ಹಾಕಿ ಏನಾದರೂ ಮಕ್ಕಳಿಗೆ ಕೊಡೋಕ್ಕಾಗುತ್ತಾ ಸರ್? ಅದನ್ನು ಪೆನ್ ಡ್ರೈವಲ್ಲಿ ಹಾಕೇನೋ ಕೊಡ್ಬೋದು, ಆದರೆ ಅದು ಯೂಸ್ ಇಲ್ಲ. ಯಾಕಂದರೆ ಈ ಎಫೆಕ್ಟ್ ಬರೋದಿಲ್ಲ. ಇವಾಗ ನೀವು ಸನ್ ಸ್ಟಾರ್ಸ್ನ ನೋಡೋದೇ ಬೇರೆ, ಮೊಬೈಲಲ್ಲಿ ನೋಡೋದೇ ಬೇರೆ ಅಲ್ವಾ? ಆ ಎಫೆಕ್ಟ್ ಬರಲ್ಲ. ಸೊ ಅದರಲ್ಲಿ ಏನಿರುತ್ತೆ ಅಂದರೆ ನಿಮಗೆ VR ಟೆಕ್ನಾಲಜಿ ಇರುತ್ತೆ. ಅದನ್ನು ನಾವು ಇವಾಗ VR ಟೆಕ್ನಾಲಜಿ ಅಂದರೆ ಇವಾಗ ಮಕ್ಕಳು ಇಲ್ಲಿಂದ ಬಂದು ಅರ್ತಿಂದ ತೊಗೊಂಡು ನೀವು ಯಾವ ಯೂನಿವರ್ಸ್ಗೆ ಹೋಗಬೇಕು ನೀವು ಹೋಗ್ಬೋದು, ನೀವು ಸ್ಟಾರ್ಸ್ ನೋಡ್ಬೋದು. ನೀವು ಹುಟ್ಟಿದ ದಿನ ಹಾಕಿದ್ರೆ, ಡೇಟ್ ಆಫ್ ಬರ್ತ್ ಹಾಕಿದ್ರೆ ಯಾವ್ಯಾವ ನಕ್ಷತ್ರ ಎಲ್ಲಿತ್ತು ಅನ್ನೋದು ನೀವು ನೋಡ್ಬೋದು. ಸೊ ದಟ್ ಈಸ್ ಅ ಸ್ಪೆಷಾಲಿಟಿ. ಯಾಕಂದರೆ ಅದು ಬಂದು ನಿಮಗೆ ತುಂಬ ಕ್ಯೂರಿಯಾಸಿಟಿ ಕೊಡುತ್ತೆ ಆನ್ ಸ್ಪೇಸ್ ಸೈನ್ಸ್. ಸರ್, ಇದು ತಾರೆ ಜಮೀನ್ ಫಾರ್ ಅಂತ ಹೇಳ್ಬಿಟ್ಟು, ತಾರೆ ಜಮೀನ್ ಪರ್, ಜಮೀನ್ ಫಾರ್ ಈ ಒಂದು ಕಿಟ್ಟು ಹೊರಗಡೆ ಸಿಗ್ಬೇಕಂತ ಹೇಳಿದ್ರೆ ಸಿಗುತ್ತಾ? ಅವೈಲೇಬಲ್ ಹೇಳಿ ಸಿಗುತ್ತಾ ಸರ್? ಇದೊಂದು ಕಿಟ್ಟು ಬಂದು ನಾವು ಮಾಡಿರೋದು ಒನ್ ಆ್ಯಂಡ್ ಓನ್ಲಿ ಫಾರ್ CSR ಅವೈಲಬಿಲಿಟಿ. ಸೊ ನಾವು ಬಂದು ಇದನ್ನು ಸದ್ಯಕ್ಕೆ ಮಾರ್ಕೆಟಲ್ಲಿ ನಾವು ಕೊಡ್ತಾ ಇಲ್ಲ. ಯಾಕಂದರೆ ಇದನ್ನು ನಾವು ಮಾರ್ಕೆಟ್ ಮಾಡ್ತಾ ಇಲ್ಲ. ಇದನ್ನು ನಾವು ಮಾಡ್ತಾ ಇರೋದು ಬೆನಿಫಿಟ್ ಫಾರ್ ದ ಸ್ಟೂಡೆಂಟ್ಸ್ ಲೈಕ್ ಆನಂದ್ ಗೌಡ ಸರ್, ಲೈಕ್ ಅದರ್ ಇನ್ಸ್ಟಿಟ್ಯೂಟ್ಸ್ ಲೈಕ್ ಸಿನಾಪ್ಸಿಸ್ ಆ್ಯಂಡ್ ಆಲ್. ನಾವು ಅವ್ರ ಜೊತೆ ಅಲೈನ್ ಮಾಡಿಕೊಂಡೇ ನಾವು ಮಾಡ್ತಾ ಇರೋದು. ಸೊ ಇಟ್ ಈಸ್ ಕೈಂಡ್ ಆಫ್ CSR ಫಂಡಿಂದ ಮಾಡೋದು. ಸೊ ನಾವು ಯಾವುದನ್ನು ಇದನ್ನು ಕಮರ್ಷಿಯಲೈಸ್ ಮಾಡ್ತಾ ಇಲ್ಲ. ನಾವು ಇಲ್ಲಿ ಏಕೆ ಇದ್ದೀವಿ ಅಂತ ಅರ್ಥನೇ ಆಗೋದಿಲ್ಲ. ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಖಂಡಿತ ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ರೀತಿಯಾದಂತಹ ಜೀವ ಇದ್ದೇ ಇರುತ್ತೆ. ನಾವು ಈಗ ಕಲಿಯುಗದಲ್ಲಿ ಇದ್ದೀವಿ. ಇನ್ನು ಬೇರೆ ಗ್ರಹದಲ್ಲಿ ಸತ್ಯಯುಗ ಇರಬಹುದು ಅಥವಾ ದ್ವಾಪರ ಯುಗ ಇರಬಹುದು. ಇದನ್ನ ಪ್ಯಾರಲರ್ ಯೂನಿವರ್ಸ್ ಅಂತ ಕರೀತಾರೆ. ನಾವು ಯಾವುದನ್ನು ಖಚಿತವಾಗಿ ಊಹೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಏಕೆ ಅಂದ್ರೆ ಅಷ್ಟು ದೊಡ್ಡದಾಗಿದೆ ಈ ನಮ್ಮ ಬ್ರಹ್ಮಾಂಡ. ಇದು ವೈಜರ್ 1 ಸ್ಪೇಸ್ ಪ್ರೋಬ್ ತೆಗೆದ ಫೋಟೋ. ಇದರಲ್ಲಿ ಕಾಣಿಸುವ ಚಿಕ್ಕ ಬಿಂದುವೆ ನಮ್ಮ ಭೂಮಿ. ಇಲ್ಲೇ ಅತ್ಯಂತ ಮೇಧಾಶಕ್ತಿಯನ್ನು ಹೊಂದಿರುವ ಮಾನವ ಇರೋದು. ಅಂದ್ರೆ ನಾವು ಇಲ್ಲಿ ಸುಮ್ಮನೆ ಇಲ್ಲ. ನಾನು ನನ್ನದು ಎಂಬ ಅಹಂಕಾರದಿಂದ, ಎಲ್ಲವೂ ನನ್ನದೇ ಎಂಬ ಗರ್ವದಿಂದ, ಜಾತಿ ಮತ ಧರ್ಮ ಕುಲಗಳೆಂಬ ಭೇದ ಭಾವಗಳಿಂದ ತನ್ನ ಸಂತೋಷಕ್ಕಾಗಿ ಈ ಪ್ರಕೃತಿಯನ್ನು ನಾಶ ಮಾಡುತ್ತಾ ಈ ಭೂಮಿ ಮೇಲೆ ಜೀವಿಸುತ್ತಿದ್ದಾನೆ.
ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಮಾನವನನ್ನು ಬಿಟ್ಟು ಉಳಿದ ಎಲ್ಲ ಪ್ರಾಣಿ ಪಕ್ಷಿಗಳು, ಮರಗಿಡಗಳು, ನಕ್ಷತ್ರ ಗ್ರಹಗಳು, ಗ್ಯಾಲಾಕ್ಸಿಗಳು ಎಲ್ಲವೂ ಬ್ರಹ್ಮಾಂಡದ ನಿಯಮದಂತೆ ತನ್ನ ಕೆಲಸವನ್ನು ಮಾಡಿಕೊಳ್ಳುತ್ತಾ ಹೋಗ್ತಿವೆ. ಆದ್ರೆ ಎಲ್ಲದಕ್ಕಿಂತ ವಿರುದ್ಧವಾಗಿ ಎಲ್ಲವನ್ನು ನಾಶ ಮಾಡುತ್ತಾ ಜೀವಿಸುತ್ತಿರುವುದು ಕೇವಲ ಮಾನವನು ಮಾತ್ರ.